ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ದೊಡ್ಡ ಗುಡ್ ನ್ಯೂಸ್. ಗೃಹಲಕ್ಷ್ಮಿ ವಿಚಾರದಲ್ಲಿ ಇನ್ನೇನು ಕೆಲವೇ ವಿಳಂಬವಾಗ್ತಾ ಇತ್ತು, ಅದೇನು ಆಗೋದಿಲ್ಲ. ಈಗ ಹಣಗಳನ್ನ ಕೊಡೋದಕ್ಕೆ ಇನ್ನು ಮುಂದೆ ವಿಳಂಬವಿಲ್ಲ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಗುಡ್ ನ್ಯೂಸ್. ಗೃಹಲಕ್ಷ್ಮಿ ವಿಚಾರದಲ್ಲಿ ಇನ್ಮುಂದೆ ಯಾವುದೇ ವಿಳಂಬ ಆಗೋದಿಲ್ಲ. ಜೂನ್ ತಿಂಗಳ ಹಣ ಶೀಘ್ರವೇ ಬಿಡುಗಡೆಯಿಂದ ಮಾಡ್ತೀವಿ. ಮೇ 30ರವರೆಗೆ ಎಲ್ಲಾ ಕಂತುಗಳ ಹಣವನ್ನ ಕೊಟ್ಟಿದ್ದೇವೆ. ನಮ್ಮ ಬಳಿ ಗೃಹಲಕ್ಷ್ಮಿ ಯೋಜನೆಗೆ ಅಗತ್ಯವಾಗಿರುವಂತಹ ಹಣವಿದೆ. ನಾವು ಕೊಟ್ಟ ಮಾಹಿತಿಯಂತೆ ನಡೆದುಕೊಳ್ತೇವೆ ಅಂತ ಹೇಳಿ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಕೆಲವೊಂದು ಭಾಗಗಳಲ್ಲಿ ಇನ್ನೂ ಕೂಡ 20ನೇ ಕಂತು ಬಂದಿಲ್ಲ, 21ನೇ ಕಂತು ಬಂದಿಲ್ಲ. ಸೊ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳುವಂತಹ ಮಾತೇನು ಅಂತಂದ್ರೆ, ಇಷ್ಟು ತಿಂಗಳು ಯಾವುದೇ ಕಾರಣಕ್ಕೂ ತಪ್ಪಿಸಿಲ್ಲ. ಈಗ ಜೂನ್ ತಿಂಗಳ ಅಮೌಂಟ್ ಏನಿದೆ ಅದೇನು ವಿಳಂಬವಾಗ್ತಾ ಇತ್ತಲ್ಲ, ಆ ಒಂದು ವಿಳಂಬ ಇನ್ನು ಮುಂದೆ ಆಗೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅನ್ನ ನೀಡಿದ್ದು, ಗೃಹಲಕ್ಷ್ಮಿ ವಿಚಾರದಲ್ಲಿ ಇನ್ನು ಮುಂದೆ ಯಾವುದೇ ವಿಳಂಬ ಆಗೋದಿಲ್ಲ ಅಂತ ಹೇಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿರುವಂತದ್ದು. ಜೂನ್ ತಿಂಗಳ ಹಣ ಶೀಘ್ರವೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೇ 30ರವರೆಗೆ ಎಲ್ಲಾ ಕಂತುಗಳ ಹಣವನ್ನ ಕೊಟ್ಟಿದ್ದೇವೆ. ಇನ್ನೊಮ್ಮೆ ಹೇಳ್ತೀನಿ, ಮೇ 30ರವರೆಗೆ ಎಲ್ಲಾ ಕಂತುಗಳ ಹಣವನ್ನ ಕೊಟ್ಟಿದ್ದೇವೆ. ನಮ್ಮ ಬಳಿ ಗೃಹಲಕ್ಷ್ಮಿ ಯೋಜನೆಗೆ ಅಗತ್ಯವಾಗಿರುವಂತಹ ಹಣವಿದೆ. ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ತೇವೆ ಅಂತ ಹೇಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಮಾತಿದಾಗಿದೆ. ಎಷ್ಟು ಜನಕ್ಕೆ ಎಷ್ಟು ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.